ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಹೊಸ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಏನು ಇಷ್ಟು ದಿನ ಕಾಣೆಯಾಗಿದ್ದ ಅಂತ ನೋಡೋದಾದ್ರೆ ಒಂದ್ ಸ್ವಲ್ಪ ಕೆಲಸದಲ್ಲಿ ಬಿಸಿ ಇದ್ದೆ. ಏನ್ ಮಾಡ್ತೀರಾ, ಬಡವ್ರ ಮಂದಿ ಅಲ್ಲ, ಈತ ಸಾಹುಕಾರ ಮಂದಿ ಅಲ್ಲ, ಮಿಡಲ್ ಕ್ಲಾಸ್ ಜನ ನಾವು. ಎಲ್ಲ ಕೆಲಸನೂ ಮಾಡ್ಬೇಕಾಗುತ್ತೆ. ಅದ್ರ ಜೊತೆ ಇದು ಒಂದು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ದುಡ್ಡು ಮಾಡ್ಬೇಕು ಅಂತ ಯಾವ್ದೇ ಕಾರಣಕ್ಕೂ ಇಲ್ಲ. ನನ್ಗೊಂದು ಪ್ಯಾಷನ್ ಇತ್ತು. ಆ ಪ್ಯಾಷನ್ ನಾನು ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಇವತ್ತಿನ ಹೊಸ ವಿಡಿಯೋ ಏನಪ್ಪಾ ಅಂತಂದ್ರೆ, ಅಂಡರ್ 1000 ಅಲ್ಲಿ ಒಂದು ಶೂ ಪರ್ಚೇಸ್ ಮಾಡಿದೀನಿ. ಅದರ ರಿವ್ಯೂ ಅನ್ನ ಕೊಡ್ತಾ ಇದ್ದೀನಿ. ಇಷ್ಟ ಆದ್ರೆ ಬೈ ಮಾಡಬಹುದು. ಇದು ಏಷಿಯನ್ ನೋಡಿ ಸ್ನೇಹಿತರೆ, ನೀವು ನೋಡ್ತಾ ಇರೋ ತರ ಇದರಲ್ಲಿ 2 ಲೇಯರ್ ಇದೆ. ಇದರಲ್ಲಿ ಒಳಗಡೆ ಟೋಟಲ್ 5 ಲೇಯರ್ ಇದೆ ಅಂತ ಅವರು ಮ್ಯಾನುಫ್ಯಾಕ್ಚರ್ ಮಾಡಿರೋಂಥವ್ರು ಹೇಳಿರೋಂಥದ್ದು. ಈ ಶೂ ಹೆಸರು ಬಂದ್ಬಿಟ್ಟು ಏಷಿಯನ್ ಅಂತ. ತುಂಬಾ ಚೆನ್ನಾಗಿದೆ ನೋಡೋಕೆ. ಒಂದ್ ನಿಮಿಷ ತೋರಿಸ್ಬಿಡ್ತೀನಿ ನಿಮ್ಗೆ. ಇದನ್ನ ಎಕ್ಸ್ಟ್ರಾ ತಗೊಂಡು ಎಷ್ಟೋ ಸಲ ನಾನು ಶೂ ತಗೊಂಡಾಗ ಇದನ್ನ ಎಕ್ಸ್ಟ್ರಾ ಹಾಕೋತೀನಿ. ಯಾಕಂದ್ರೆ ಸ್ಪಂಜ್ ಇರಲ್ಲ ಇದರಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ ಸ್ಪಂಜ್. ಒಳಗಡೆನೂ ನೋಡ್ತಾ ಇರ್ಬೋದು ನೀವು. ಒಳಗಡೆನೂ ತುಂಬಾ ಚೆನ್ನಾಗಿದೆ. ಗಮ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ನೋಡಿ. MS ಧೋನಿ ಅವರು ಆಟೋಗ್ರಾಫ್ ಹಾಕಿದ್ದಾರೆ ಅವ್ರದೊಂದು. ಶೂ ಅನ್ನ ನಾನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಾನು ಗ್ರೌಂಡ್ ಹೋಗೇನೆ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಗ್ರೌಂಡ್ ಹೋಗೋಣ. ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು, ತುಂಬಾ ಚೆನ್ನಾಗಿ ಕೂತ್ಕೊಂಡಿದೆ. ನನ್ನ ಕಾಲಿಗಂತೂ ತುಂಬಾ ಚೆನ್ನಾಗಿ ಪ್ರೆಸ್ ಆಗ್ತಿದೆ ಅಂತ ಅನ್ಸುತ್ತೆ. ನೋಡೋಣ, ಒಂದ್ಸಲ ಓಡಿದ್ರೆ ಗೊತ್ತಾಗುತ್ತೆ. ಪ್ರೆಸ್ ಆಗ್ತಾ ಇದೆ ಚೆನ್ನಾಗಿ, ಪರವಾಗಿಲ್ಲ. ರನ್ನಿಂಗ್ ಮಾಡಿದರೆ ಕಾಲಿಗೆ ಅಷ್ಟೊಂದು ಏಟ್ ಆಗಲ್ಲ. ಇನ್ನೊಂದು ಮೈನ್ ಏನಪ್ಪಾ ಅಂತಂದ್ರೆ, ನೀವು ಸಾಕ್ಸ್ ಯಾವ್ದು ಹಾಕ್ತೀರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರನ್ನರ್ಸ್ಗೆ. ಸಾಕ್ಸು ಯಾವ್ದನ್ನ ಲೋಕಲ್ ಹಾಕ್ಬಿಟ್ರೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ರನ್ನಿಂಗು ಬೇಗ ಸುಸ್ತಾಗೋದು, ಕಾಲು ನೋವು ಬರೋದು, ಈ ಥರ ಎಲ್ಲ ಆಗುತ್ತೆ. ಯಾವುದೇ ಕಾರಣಕ್ಕೂ ಲೋ ಕ್ವಾಲಿಟಿ ಶೂನ, ಲೋ ಕ್ವಾಲಿಟಿ ಸಾಕ್ಸ್ನ ಪರ್ಚೇಸ್ ಮಾಡೋಕೆ ಹೋಗಬೇಡಿ. ಒಂದೇ ಸಲ ತೊಗೊಂಬಿಡಿ. ತಗೊಳ್ತೀರಾ. ನಾನು ಇದನ್ನ 4 ಸಲ ಪೆಟ್ಟು ಬಿದ್ದಾದ್ಮೇಲೆ ಈ ಶೂ ಅನ್ನ ಪರ್ಚೇಸ್ ಮಾಡಿರೋದು ನಾನು. ನೋಡ್ತಾ ಇರ್ಬೋದು ಸ್ನೇಹಿತರೆ ನೀವು, ಶೂನ ರಿವ್ಯೂ ಕೊಡೋಕಂತ ಹೇಳ್ಬಿಟ್ಟು MG ಸ್ಟೇಡಿಯಮಿಗೆ ಬಂದ್ವಿ. ಆ ಕಡೆಯಲ್ಲಿ ಮೊನ್ನೆ ಸ್ಪೋರ್ಟ್ಸ್ ನಡೀತು, ಖೋಖೋ ಸ್ಪೋರ್ಟ್ಸು. ಅದಕ್ಕೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಮತ್ತು ನನ್ನ ಬಡ್ಡಿ ಸೇರಿಬಿಟ್ಟು ಈಗ ವಿಡಿಯೋ ಮಾಡೋಕೆ ಯಾರಾದರೂ ಒಬ್ರು ಬೇಕಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಬಂದೆ. ಹಂಗಂತೇನಲ್ಲ, ಜೊತೆಗೆ ಓಡ್ತಿರ್ತೀವಿ ಯಾವಾಗಲೂ. ನೋಡ್ತಾ ಇರ್ಬೋದು, ರನ್ನಿಂಗ್ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ನಮಸ್ತೆ ಸ್ನೇಹಿತರೆ, ನಾವೀಗ ಇರೋದು MG ಸ್ಟೇಡಿಯಮಲ್ಲಿ. ವ್ಯೂ ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿದೆ. ಅಥ್ಲೆಟಿಕ್ಸ್ ಎಲ್ಲ ರನ್ನಿಂಗ್ ಮಾಡ್ತಾ ಇದ್ದಾರೆ. ಅಥ್ಲೆಟಿಕ್ಸ್ ಒಂದೇ ಅಂತಲ್ಲ, ಎಲ್ಲರೂ ಕೂಡ ರನ್ನಿಂಗ್ ಮಾಡ್ತಾ ಇದ್ದಾರೆ. ನಾನೀಗ ಶೂನ ಹಾಕೊಂಡೇ ಬಂದಿದ್ದೀನಿ, ಯಾಕಂದರೆ ಸ್ಟೇಡಿಯಂ ಒಳಗಡೆ ಕೈಗೆ ಹಿಡ್ಕೊಬರೋಕ್ಕಾಗಲ್ಲ. ಅದಕ್ಕೋಸ್ಕರ ಶೂನ ವೇರ್ ಮಾಡ್ಕೊಂಡೇ ಬಂದಿದ್ದೀನಿ. ನೋಡ್ತಾ ಇರ್ಬೋದು ನೀವು, ವೈಟ್ ಶೂ ನೋಡೋಕೆ ತುಂಬ ಚೆನ್ನಾಗಿದೆ. ಹಾಗೆ ಸಾಕ್ಸು ಕೂಡ ಕ್ವಾಲಿಟಿಯೇ ಸಾಕ್ಸೇ ಇದೆ. ನೀವು ಅಷ್ಟೇ ಕ್ವಾಲಿಟಿ ಸಾಕ್ಸಿ ಯೂಸ್ ಮಾಡ್ತಾ ಇದ್ರೆ ಒಂದು ಸ್ವಲ್ಪ ಬೆಸ್ಟು ಅನಿಸುತ್ತೆ. ಯಾಕೆ ಒತ್ತಿ ಹೇಳ್ತಿದ್ಯಾ? ಯಾಕಂದರೆ ಕಾಲಿಗೆ ಹೇಟ್ ಆಗಲ್ಲ ಬೇಗ. ನೋಡಿ ಇಲ್ಲಿ ಪ್ರೆಸ್ ಆಗ್ತಾ ಇದೆ, ನೋಡಿ ಇಲ್ಲಿ ಪ್ರೆಸ್ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ. ಯಾರಾದರೂ ತಗೊಳ್ಳೋದಾದರೆ ತಗೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ರನ್ನಿಂಗ್ ಮಾಡೋದು ಅಂತಂದರೆ ಸುಮ್ಮನೆ ಶೂ ಹಾಕೊಂಡ ತಕ್ಷಣ ಓಡೋದಲ್ಲ, ಸ್ವಲ್ಪ ವಾರ್ಮಪ್ ಮಾಡಿ, ಬಾಡಿನ ವಾರ್ಮಪ್ ಮಾಡಿ. ಹಾಗೆ ಈ ಥರ ಲೂಸ್ ಟಿ ಶರ್ಟ್ ಹಾಕೊಳ್ಳಿ, ಯಾವುದೋ ಬ್ರ್ಯಾಂಡೆಡ್ ದಪ್ಪಂದೆಲ್ಲ ಹಾಕ್ಕೊಂಡು. ಹಾಗೆ ನೋಡಿ ಇಲ್ಲಿ ಶಾರ್ಟ್ಸ್ ನೋಡ್ತಾ ಇರ್ಬೋದು ನೀವು. ಈ ಥರ ಶಾರ್ಟ್ಸ್ನ ವೇರ್ ಮಾಡಿ, ಅಂದರೆ ಶಾರ್ಟ್ಸ್ನ ಹಾಕ್ಕೊಂಡೋಗಿ. ಯಾಕಂದರೆ ನಿಮಗೂ ತುಂಬ ಈಸಿ, ಕಂಫರ್ಟಬಲ್ ಫೀಲ್ ಆಗುತ್ತೆ. ಹಾಗಾಗಿ ಶಾರ್ಟ್ಸ್ ಯೂಸ್ ಮಾಡೋಕ್ಕೆ ನಾನು ಸಜೆಷನ್ ಮಾಡ್ತೀನಿ. ಸ್ನೇಹಿತರೆ ನೋಡ್ತಾ ಇರ್ಬೋದು,
ರನ್ನಿಂಗು 2 ರೌಂಡ್ ಅಷ್ಟೇ ಆಗಿದ್ದು, ಬಿಟ್ಟು ಭಾಳ ದಿವಸ ಆಗಿತ್ತು, ಹಾಗಾಗಿ ಜಾಸ್ತಿ ಓಡೋಕ್ಕಾಗಿಲ್ಲ. ಶೂ ತುಂಬ ಚೆನ್ನಾಗಿದೆ. ಒಂದೇನಪ್ಪ ಅಂತಂದರೆ, ಆದಷ್ಟು ನಿಮಗೆ ಕಂಫರ್ಟಬಲ್ ಆಗಿರೋ ಶೂ ಅಂದರೆ ನಿಮ್ಮ ಸೈಜ್ ಎಷ್ಟಿರುತ್ತೆ ಅದನ್ನು ನೋಡಿಬಿಟ್ಟು ಕರೆಕ್ಟಾಗಿ ಗೊತ್ತಿದ್ದರೆ ಮಾತ್ರ ತೊಗೊಳ್ಳಿ. ಹೆಚ್ಚಾಗೋದು ಇಲ್ಲ ಕಡಿಮೆ ಆಗೋದು ಆದರೆ ಅದು ಯಾವುದೇ ಕಾರಣಕ್ಕೂ ಫೀಲ್ ಆಗಲ್ಲ. ಹಾಗೆ ಅದೇ ಥರ ಶೂ ತುಂಬ ಚೆನ್ನಾಗಿದೆ, ಏಷಿಯನ್ನು. ಇದ್ರ ಪ್ರೈಸ್ ಬಂದುಬಿಟ್ಟು 800 ರುಪೀಸು. ಇದ್ರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಯಾರಿಗಾದ್ರೂ ಬೇಕು ಅಂದರೆ ಪರ್ಚೇಸ್ ಮಾಡಿ. ಈ ಸ್ಟೇಡಿಯಮ್ಗೆ ಬಂದ ತಕ್ಷಣ ಈ ಸರ್ ನೋಡ್ದಂಗೆಲ್ಲ ನನಗೊಂದು ನೆನಪಾಗುತ್ತೆ. ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಆ ಕಡೆ ಬಾಟ್ಲಿ ಹಿಡ್ಕೊಂಡು. ಅವ್ರು ನೋಡ್ದಂಗೆಲ್ಲ ನನಗೊಂದು ನೆನಪಾಗುತ್ತೆ. ಅವ್ರಿಗೆ ರನ್ನಿಂಗ್ ಮಾಡ್ತಾನೆ 2 ಸಲ ಹಾರ್ಟ್ ಅಟ್ಯಾಕ್ ಆಯ್ತಂತೆ ಇದೇ ಗ್ರೌಂಡಲ್ಲಿ. 2 ಸಾರಿ ಹಾರ್ಟ್ ಅಟ್ಯಾಕ್ ಆಗಿತ್ತಂತೆ. ಆದರೂ ಅವ್ರು ರನ್ನಿಂಗ್ ಮಾಡೋದು ಬಿಟ್ಟಿಲ್ಲ. ಈಗಲೂ ಸಂಜೆ ಹೊತ್ತು ಇಲ್ಲ ಬೆಳಿಗ್ಗೆ ಹೊತ್ತು 20 ರೌಂಡ್ ಹೊಡ್ಕೊಂತಾರಂತವ್ರು. ಅಯ್ಯೋ ಡಬಲ್ ಮೀನಿಂಗ್ ನೋಡಿರಲ್ಲ ಸ್ನೇಹಿತರೆ, ಶೂ ಬಗ್ಗೆ ಇಷ್ಟೇ. ಯಾವ ಶೂ ಹಾಕ್ತೀವಿ, ಯಾವ ಸಾಕ್ಸ್ ಹಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇವ್ನ್ಯಾವನ ಸೆಡೆ ನನ್ನ ಮಗ. ನಮ್ಮಲ್ಲಿ ಸ್ಟಾಮಿನಾ ಎಷ್ಟಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಸ್ಟ್ಯಾಮಿನಾ ಅಂದರೆ ಒಂದೇ ದಿವಸನೇ ಯಾವುದೂ ಆಗಲ್ಲ. ಎಲ್ಲದಕ್ಕೂ ಸೋಲು ಅನ್ನೋದು ಅಡ್ಡ ಬರ್ತಾನೆ ಇರುತ್ತೆ. 1-2 ಸಲ ಸೋಲ್ತೀರಾ, 3 ಸಲ ಸೋಲ್ತೀರಾ, ಒಂದಲ್ಲ ಒಂದು ದಿವಸ ಆಗಲೇಬೇಕು. ಡೈಲಿ ಪ್ರಾಕ್ಟೀಸ್ ಮಾಡಿ. ಯಾವುದೇ ಕಾರಣಕ್ಕೂ ಸುಸ್ತು ಅನ್ನೋದು ಅಷ್ಟು ಬೇಗ ಬರೋಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟೇ. ಈ ಶೂ ಯಾರಿಗಾದ್ರೂ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡಿ. 800 ರುಪೀಸ್ ಪ್ರೈಸ್ ಇದೆ, ಹೋಗಿ ಚೆಕ್ ಮಾಡಿ. ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ 2ರಲ್ಲೂ ಸಿಗುತ್ತೆ, ಚೆಕ್ ಮಾಡಿ ನೋಡಿ. ಧನ್ಯವಾದಗಳು.